ಟಾರ್ಗೆಟ್ ಮಾಡಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಡ್ಡಿ ಬಿಚ್ಚಿ ಧರ್ಮ ನೋಡಿ ಹತ್ಯೆಯನ್ನ ಮಾಡಿದ್ದಾರೆ ಪಾಕ್ ಉಗ್ರರು. ಧರ್ಮ ನೋಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಏನ್ ಹೇಳ್ತಾ ಇತ್ತು, ಅದಕ್ಕೆ ಇದೀಗ ತೇಜಸ್ವಿ ಸೂರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಯುದ್ಧ ಬೇಡ ಎಂದಿದ್ದ ಸಿದ್ದು ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಹತ್ಯೆ ಮಾಡಿದವರಿಗೆ ಏನು ಆರತಿಯನ್ನ ಮಾಡಬೇಕಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನೀಡಿರ್ತಕ್ಕಂಥ ಹೇಳಿಕೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ಯುದ್ಧ ಬೇಡ, ಶಾಂತಿ ಇದ್ರೆ ಸಾಕು ಅನ್ನುವಂಥ ಹೇಳಿಕೆ. ಇದೀಗ ಆ ಒಂದು ಹೇಳಿಕೆಗೆ ತೇಜಸ್ವಿ ಸೂರ್ಯ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3-4 ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ ನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಅವರನ್ನ ಶೂಟ್ ಮಾಡಿ ಕೊಂದಿದ್ದಾರೆ. ಈ ಭಯೋತ್ಪಾದಕರು ಟಾರ್ಗೆಟ್ ಮಾಡಿರುವಂಥದ್ದು ಬಹಳ ಕ್ಲಿಯರ್ ಆಗಿದೆ. ಅವರು ಕೊಂದಿರುವಂಥದ್ದು ಯಾರೋ ಪ್ರವಾಸಿಗರನ್ನಲ್ಲ, ರ್ಯಾಂಡಮ್ ಆಗಿ ಟೂರಿಸ್ಟ್ಗಳನ್ನು ಕೊಂದಿರೋದಲ್ಲ, ಅಲ್ಲಿ ಬಂದಂಥ ಎಲ್ಲರನ್ನೂ ಕೂಡ ಕೊಂದಿರೋದಲ್ಲ. ಅವರು ಕೊಂದಿರುವಂಥದ್ದು ಅಲ್ಲಿದ್ದಂಥ ಪ್ರವಾಸಿಗರಲ್ಲಿ ಹಿಂದೂಗಳು ಯಾರು ಅನ್ನೋದನ್ನ ಟಾರ್ಗೆಟ್ ಮಾಡಿ ಅವರು ಹಿಂದೂ ಅನ್ನೋ ಕಾರಣಕ್ಕೆ ಮಾತ್ರ ಅವರನ್ನು ಕೊಂದಿರುವಂಥದ್ದು. ರಾಜ್ಯದಲ್ಲಿ ಮತ್ತೆ ದೇಶದ ಕೆಲವು ಕಡೆ ಈ ಅನ್ಯಾಯಕ್ಕೆ ಒಳಗಾಗಿ ಕುಟುಂಬದವರನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಮಾಧ್ಯಮದ ಎದುರುಗಡೆ ಸತ್ಯ ಅವರ ಕುಟುಂಬದವರು ಬಿಚ್ಚಿಟ್ರೂ ಕೂಡ 3-4 ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ ನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಅವರನ್ನ ಶೂಟ್ ಮಾಡಿ ಕೊಂದಿದ್ದಾರೆ.